ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಆಲ್ಮೋಸ್ಟ್ ನಾನೊಂದು ಏನೋ ಒಂದು 20 ಡೇಸಿಂದ ಯಾವುದೇ ವಿಡಿಯೋ ಹಾಕಿರಲಿಲ್ಲ. ಇವತ್ತು ಒಂದು ಕಡಿಮೆ ಬಜೆಟ್ ಮನೆ ತೋರ್ಸೋಕ್ಕೆ ಅಂತಲೇ ಈ ಒಂದು ವಿಡಿಯೋ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಈ ಕಡಿಮೆ ಬಜೆಟ್ ಮನೆನ ನಾನು ಇವತ್ತು ತೋರಿಸ್ಕೊಡ್ತೀನಿ ನಿಮಗೆ. ಬನ್ನಿ ನೋಡಿ. ಈಗ ತೋರಿಸ್ತಾ ಇದ್ದೀನಲ್ಲ, ಇದೇ ಮನೆ ಈಗ ಸೇಲ್ಗೆ ಇರೋದು. ಇದು 8 ವರ್ಷ ಹಳೆ ಬಿಲ್ಡಿಂಗು. ನೋಡ್ಕೊಂಬಿಡಿ, ಫ್ರಂಟಿಂದ ಇದು ನಾರ್ತ್ ಫೇಸ್ಗೆ ಇರೋ ಒಂದು ಮನೆ ಸೈಟು. ಡೋರ್ ಬಂದ್ಬಿಟ್ಟು ಈಸ್ಟ್ಗೆ ಇರುತ್ತೆ. ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಮಾತ್ರ ಒಂದು ಇದು ಮನೆ ಮಾತ್ರ ಇರೋದು. 2 BHK ಮನೆ ಇದೆ ವಿತ್ ಇಂಟೀರಿಯರು. ಅಡುಗೆ ಮನೆಗೆ ಯಾವುದೇ ರೀತಿಯ ಇಂಟೀರಿಯರ್ ಆಗಿರೋದಿಲ್ಲ. ಆಮೇಲೆ 2 ಬೆಡ್ರೂಮ್ಗೆ ಇಂಟೀರಿಯರ್ ಎಲ್ಲ ಆಗಿರುತ್ತೆ. ಆಮೇಲೆ ಟೋಟಲ್ 3 ಬಾತ್ರೂಮು ಈ ಒಂದು ಮನೆಯಲ್ಲಿ ಅವೈಲೇಬಲ್ ಇರುತ್ತೆ. 2 ಅಟ್ಯಾಚ್ ಬಾತ್ರೂಮು, 1 ಕಾಮನ್ ಬಾತ್ರೂಮು ಅವೈಲೇಬಲ್ ಇರುತ್ತೆ. ಈ ಒಂದು ಮನೆಯ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಮಾದನಾಯಕನಹಳ್ಳಿ. ಮಾದನಾಯಕನಹಳ್ಳಿ. ನಿಮಗೆ ಖಾತಾ ನಗರಸಭೆ CMC ಖಾತಾ ಬರುತ್ತೆ. ಖಾತಾಗೆ ಆಲ್ರೆಡಿ ಅಪ್ಲೈ ಮಾಡಿದ್ದಾರೆ. ಸೊ ಸದ್ಯದಲ್ಲೇ ನಿಮಗೆ ಖಾತಾ ಕೂಡ ಅವೈಲೇಬಲ್ ಇರುತ್ತೆ. ಸೊ ಹಂಗಾಗಿ ಖಾತಾ ಇಲ್ಲ ಅನ್ನೋ ಚಿಂತೆ ಬೇಡ. ನಿಮಗೆ ಖಾತಾ ಬಂದ ತಕ್ಷಣ ಆಲ್ಮೋಸ್ಟ್ ಒಂದು 15 to 20 ಡೇಸಲ್ಲಿ ಖಾತಾ ಅವೈಲೇಬಲ್ ಇರುತ್ತೆ. ಖಾತಾ ಬಂದಮೇಲೆ ನೀವು ರಿಜಿಸ್ಟರ್ ಮಾಡ್ಕೊಬೋದು. ಸೊ ಬನ್ನಿ, ಒಳಗೆ ಎಂಟ್ರಿ ಆಗಿದ್ದೀನಿ. ಪಾರ್ಕಿಂಗ್ ತೋರಿಸ್ತೀನಿ. ಪಾರ್ಕಿಂಗಲ್ಲಿ ಒಂದು ಸಣ್ಣ ಕಾರ್ನ ನಿಲ್ಲಿಸ್ಕೊಬೋದು, ಮೀಡಿಯಮ್ ಕಾರು ಇಲ್ಲ ಸಣ್ಣ ಕಾರ್ನ ನಿಲ್ಲಿಸ್ಕೊಬೋದು. ಆಮೇಲೆ 2 ಬೈಕ್ನ ನಿಲ್ಲಿಸ್ಕೊಬೋದು. ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಮನೆ ಸುತ್ತ. ಇದರ ಬಜೆಟ್ ಬಂದ್ಬಿಟ್ಟು ನಿಮಗೆ 75 lakhs ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಏನೋ ಯಾರೆಲ್ಲ ಈ ಒಂದು ಬಜೆಟಲ್ಲಿ 30-40 ಮೆಷರ್ಮೆಂಟ್, ಇದ್ರ ಮೆಷರ್ಮೆಂಟು 30-40, ಟೋಟಲ್ 1200 ಸ್ಕ್ವೇರ್ ಫೀಟ್ ಬರುತ್ತೆ. ಗ್ರೌಂಡ್ ಫ್ಲೋರ್ ಮಾತ್ರ 2 BHK ಈ ಒಂದು ಮನೆ ಅವೈಲೇಬಲ್ ಇರುತ್ತೆ. ಸೊ ಹಂಗಾಗಿ ಈ ಒಂದು ಏನು 75 lakhs ನಾನೇನು ಓನರ್ ಕೋಟಿಂಗ್ ಹೇಳ್ತಾ ಇದ್ದೀನೋ ಅದು ನನ್ನ ಪ್ರಕಾರ ಈ ಒಂದು ಲೊಕೇಶನಲ್ಲಿ ವರ್ತ್ ಅಮೌಂಟ್ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಯಾರ್ಯಾರೆಲ್ಲ ಈ ಒಂದು ಬಜೆಟಲ್ಲಿ ಒಂದು ಫುಲ್ ಸೈಟಲ್ಲಿ ಮನೆ ಬೇಕು ಅನ್ನೋರು, ಇಂಡಿಪೆಂಡೆಂಟ್ ಮನೆ ಬೇಕು ಅನ್ನೋರಿಗೆ ಇದು ಸೂಟಬಲ್ ಅನಿಸುತ್ತೆ. ವಾಟರ್ ಬಂದ್ಬಿಟ್ಟು CMC ವಾಟರ್ ಬರುತ್ತೆ. ಸೊ ನಿಮಗೆ ಆಲ್ಮೋಸ್ಟ್ ಒಂದು ಡೇ ಬೈ ಡೇ 2 ಡೇಸ್ಗೊಂದ್ಸರಿ ನೀರನ್ನ ಬಿಡ್ತಾರೆ ಈ ಏರಿಯಾದಲ್ಲಿ. ನೀರಿಗೆ ಇಲ್ಲಿವರೆಗೂ ಯಾವುದೇ ರೀತಿಯ ಕೊರತೆ ಇಲ್ಲ. ಹಂಗಾಗಿ ನಿಮಗೆ ನೀರಿಗೂ ಏನು ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ನೋಡಿ, ಈ ಕಡೆ ಮೆಟ್ಲು ಕೆಳಗಡೆ ಪ್ರಾವಿಷನ್ಸ್ ಇದೆ. ಏನಾದರೂ ನೀವು ಐಟಮ್ನ ಇಟ್ಕೊಬೋದು. ಈಗಿನ ಹೊಸ ಮನೆಗಳ ಥರ ಇಲ್ಲಿ ಏನು ಗ್ಯಾಸ್ ಪ್ರಾವಿಷನ್ಸ್ ಕೊಡೋದೇ ಆಗಲಿ ಮತ್ತೊಂದೇ ಆಗಲಿ ಏನೂ ಮಾಡಿಲ್ಲ. ಏನಿದು ಸಿಲಿಂಡರ್ ಎಲ್ಲ ಒಳಗಡೆನೇ ಇಟ್ಕೊಬೇಕು. ಇದು ಗ್ರೌಂಡ್ ಫ್ಲೋರ್ ಮಾತ್ರ ಮನೆ ಇರೋದ್ರಿಂದ ನಿಮಗೆ ಸಿಲಿಂಡ್ರು ಕೂಡ ಒಳಗಡೆ ತಗೊಂಡೋಗೋಕ್ಕೆ ಏನು ತೊಂದರೆ ಇಲ್ಲ ಅಂದ್ಕೊಂಡಿದ್ದೀನಿ. ನೋಡಿ, ಈ ಕಡೆಯಿಂದ ವ್ಯೂ ತೋರಿಸ್ತೀನಿ ಪಾರ್ಕಿಂಗು. ನೋಡಿ, ಮೇಯ್ನ್ ಡೋರ್ ತೋರಿಸ್ತಾ ಇದ್ದೀನಿ. ಮೇಯ್ನ್ ಡೋರ್ಗೆ ಒಂದು ಸೇಫ್ಟಿ ಗೇಟ್ ಕೂಡ ಅವೈಲೇಬಲ್ ಇದೆ. ಈಸ್ಟ್ಗೆ ಡೋರು ಅವೈಲೇಬಲ್ ಇರೋದು. ನಾರ್ತ್ ಫೇಸ್ಗೆ ಸೈಟ್ ಇರೋದು. ಆಲ್ಮೋಸ್ಟ್ ಜನ ಕೇಳಂಗೆ ನಾರ್ತ್ ಫೇಸ್ ಸೈಟ್ ಇದೆ, ಈಸ್ಟ್ಗೆ ಡೋರ್ ಇದೆ. ಸೊ ವಾಸ್ತು ಪ್ರಕಾರ ಅದರಲ್ಲೂ ಯಾವುದೇ ರೀತಿ ತೊಂದರೆ ಇಲ್ಲ. ಬನ್ನಿ, ಈಗ ಒಳಗಡೆ ಎಂಟ್ರಿ ಆಗಿದ್ದೀನಿ. ನೋಡಿ, ಹಾಲು ತುಂಬಾ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ನಿಮಗೆ ಸೋಫಾ ಹಾಕೊಳ್ಳೋಕ್ಕೆ ಆಗಲಿ, ದಿವಾನ ಹಾಕೊಳ್ಳೋಕ್ಕೆ ಆಗಲಿ ಎಲ್ಲ ನೀಟಾಗಿ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಯಾವುದೇ ರೀತಿ TV ಕ್ಯಾಬಿನೆಟ್ ಆಗಲಿ
ಹಾಲಲ್ಲಿ ಯಾವುದೇ ರೀತಿ ಇರೋದಿಲ್ಲ. ಜಸ್ಟ್ ಬೆಡ್ರೂಮ್ಸ್ಗೆ ಮಾತ್ರ ವಾರ್ಡ್ರೋಬ್ಸ್ ಅವೈಲೇಬಲ್ ಇರುತ್ತೆ. ರೋಡ್ ಸೈಡ್ಗೆ ಒಂದು 3 ಪಾನ್ ಕಿಟಕಿ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಈ ಕಡೆ ಸೋಫಾ ಆಲ್ಮೋಸ್ಟ್ ನೀವೊಂದು 3 ಜನ ಕೂತ್ಕೊಳ್ಳೋಷ್ಟು, 4 ಜನ ಕೂತ್ಕೊಳ್ಳೋಷ್ಟು ಸೋಫಾನ ಹಾಕೊಬೋದು. ಪ್ಲಸ್ ದಿವಾನ ಕೂಡ ಕಿಟಕಿ ಸೈಡ್ಗೆ ಹಾಕ್ಕೊಂಡಿದ್ದಾರೆ. ಸೊ ನೀವು ಎಲ್ ಶೇಪಲ್ಲಿ ಸೋಫಾ ಮಾಡಿಸ್ತೀನಿ ಇದ್ರೂ ಆರಾಮ್ಸೆ ನೀವು ಏನಿಲ್ಲ ಅಂದರೆ ಒಂದು 7 to 8 ಸೀಟರ್ ಸೋಫಾನ ಯೂಸ್ ಮಾಡ್ಬೋದು. ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿದ್ದರಿಂದ ಸುತ್ತ ಆಲ್ಮೋಸ್ಟ್ ನಿಮಗೆ 2 ಅಡಿ 1.5 to 2 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಹಂಗಾಗಿ ಗಾಳಿ ಬೆಳಕು ಅದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಆಮೇಲೆ ಈ ಒಂದು ಏನು ಮಾದನಾಯಕನಹಳ್ಳಿ ಸುತ್ತಮುತ್ತ ಏನು ರಿಂಗ್ ರೋಡ್, ಪೆರಿಫೆರಲ್ ರಿಂಗ್ ರೋಡ್ ಹೋಗುತ್ತೆ. ಆದರೆ ಈ ಒಂದು ಮನೆಯ ಸುತ್ತಮುತ್ತ ಯಾವುದೇ ರೀತಿಯ ರೋಡು ಹೋಗೋದಿಲ್ಲ. ನೀವು ಆರಾಮ್ಸೆ ಇದನ್ನು ಬೈ ಮಾಡ್ಬೋದು. ಸೊ ಆ ಪೆರಿಫೆರಲ್ ರಿಂಗ್ ರೋಡ್ ಹೋಗೋದ್ರಿಂದ ಇಲ್ಲಿ ಸೈಟ್ ವ್ಯಾಲ್ಯೂ ಆಮೇಲೆ ಮನೆ ವ್ಯಾಲ್ಯೂ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಯಾರೆಲ್ಲ ಈ ಒಂದು ಬಜೆಟಲ್ಲಿ ಏನು 75 lakhs ಕೋಟಿಂಗ್ ಬಜೆಟಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಬೇಗ ಬನ್ನಿ, ಒಂದ್ಸರಿ ವಿಸಿಟ್ ಮಾಡಿ, ಫಿಸಿಕಲ್ ವಿಸಿಟ್ ಮಾಡಿ, ಸುತ್ತಮುತ್ತ ವಿಚಾರಿಸಿ ನೀವು ತಗೊಳ್ಳಿ ಅಂತ ಕೇಳ್ಕೊತೀನಿ. ಓನರ್ಗೆ ಅವರು ಸಿಟಿ ಕಡೆ ಇರೋದ್ರಿಂದ ಅವರಿಗೆ ಇಲ್ಲಿ ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾ ಇರೋದ್ರಿಂದ ಒಂದು ಉದ್ದೇಶಕ್ಕೋಸ್ಕರ ಅವರು ಇದನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ. ನೋಡಿ, ಈಗ ದೇವ್ರ ಮನೆ ತೋರಿಸ್ತಾ ಇದ್ದೀನಿ. ಪೂರ್ವಕ್ಕೆ ಮುಖ ಮಾಡಿ ನೀವು ಪೂಜೆ ಮಾಡ್ಬೋದು. ವಾಸ್ತು ಪ್ರಕಾರನೇ ಇದೆ ಅದು ಕೂಡ. ನೋಡಿ, ಈ ಕಡೆ ಸೌತ್ಗೆ ಸೆಟ್ ಏನೋ ಯುಟಿಲಿಟಿ ಕೊಟ್ಟಿದ್ದಾರೆ. ನೋಡಿ, ಹಾಲು ಗಮನಿಸ್ಬೋದು, ತುಂಬಾ ಸ್ಪೇಷಿಯಸ್ ಆಗಿದೆ. ಅಡುಗೆ ಮನೆಗೆ ಯಾವುದೇ ರೀತಿ ಇಂಟೀರಿಯರ್ ಇಲ್ಲ, ಬಟ್ ಏನಾದರೂ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಅಂತ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದು ಜಾಗ ಬಿಟ್ಟಿದ್ದಾರೆ. ನೀವು ಬೇಕಾದ್ರೆ ಕಿಚನ್ ವಾರ್ಡ್ರೋಬ್ಸ್ನ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ನೋಡಿ, ಚಿಮ್ನಿಗೆ ಕೂಡ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ನೋಡಿ, ಫ್ರಿಡ್ಜಿಗೆ ಸಪ್ರೇಟ್ ಜಾಗ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಡುಗೆ ಮನೆಯಲ್ಲಿ ಒಂದು ಸಜ್ಜೆ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲೂ ಕೂಡ ನೀವು ಏನಾದರೂ ಐಟಮ್ನ ಇಟ್ಕೊಬೋದು. ನಿಮಗೆ ಈ ಒಂದು ಮನೆಗೆ ಯಾರಾದರೂ ಲೋನಲ್ಲಿ ಮನೆ ತೊಗೊಳ್ಬೇಕು ಅಂದ್ಕೊಂಡಿದ್ರೆ
ಈ ಒಂದು ಏರಿಯಾದಲ್ಲಿ ಈ ಒಂದು ಮನೆಗೆ ನಿಮಗೆ ಲೋನ್ ಆಲ್ಮೋಸ್ಟ್ ಒಂದು 60 ಲ್ಯಾಕ್ಸ್ವರೆಗೂ ಲೋನ್ ಆಗುತ್ತೆ. 70 to 80% ಏನು ಪ್ರಾಪರ್ಟಿ ವ್ಯಾಲ್ಯೂ ಇರುತ್ತೋ ಅದರಲ್ಲಿ 70 to 80% ಲೋನ್ ಆಗುತ್ತೆ. ಸೊ ಯಾರ್ಯಾರೆಲ್ಲ ಲೋನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ನಾನು ನಿಮಗೆ. ಈ ಒಂದು ಏನು CMC ಖಾತಾ ಪ್ರಾಪರ್ಟಿಗಳಿಗೆ ಪ್ರೈವೇಟ್ ಬ್ಯಾಂಕಲ್ಲಿ ಮಾತ್ರ ಲೋನ್ಸು ಅವೈಲೇಬಲ್ ಇರುತ್ತೆ. ಈ ಕ್ಯಾನ್ ಫಿನ್ನು, ಆದಿತ್ಯ ಬಿರ್ಲಾ ಹೌಸಿಂಗ್ ಫೈನಾನ್ಸು, ಶ್ರೀರಾಮ್ ಫೈನಾನ್ಸು, LIC, ಪಂಜಾಬ್ ಹೌಸಿಂಗ್ ಫೈನಾನ್ಸು ಇನ್ನಿತರ ಪ್ರೈವೇಟ್ ಬ್ಯಾಂಕಲ್ಲಿ ಈ ಒಂದು CMC ಖಾತಾಗೆ ಲೋನ್ಸು ಅವೈಲೇಬಲ್ ಇರುತ್ತೆ. ನಿಮಗೆ ಎ ಖಾತಾ ಪ್ರಾಪರ್ಟಿಗಳಿಗೆ ಮಾತ್ರ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ಸು ಅವೈಲೇಬಲ್ ಇರುತ್ತೆ. ನೋಡಿ, ಇವಾಗ ಕಾಮನ್ ಬಾತ್ರೂಮ್ ತೋರಿಸ್ತೀನಿ. ಕಾಮನ್ ಬಾತ್ರೂಮ್ ಇಂಡಿಯನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿರ್ತಾರೆ. ಟೋಟಲ್ 3 ಬಾತ್ರೂಮ್ ಅವೈಲೇಬಲ್ ಇರುತ್ತೆ. ಒಂದು ಕಾಮನ್ನು, 2 ಅಟ್ಯಾಚ್ ಬಾತ್ರೂಮು. ನೋಡಿ, ಈಗ ಬೆಡ್ರೂಮ್ಗೆ ಎಂಟ್ರಿ ಆಗಿದ್ದೀನಿ. ಫಸ್ಟ್ ಬೆಡ್ರೂಮ್ ಸೈಜು ಕೂಡ ನಿಮಗೆ ತುಂಬಾ ದೊಡ್ಡದಾಗಿದೆ. ಆಲ್ಮೋಸ್ಟ್ ಒಂದು 12x12 ಮೆಜರ್ಮೆಂಟ್ ಇದೆ ಬೆಡ್ರೂಮು. ವಿತ್ ಕ್ವಾಲಿಟಿ ವಾರ್ಡ್ರೋಬ್ಸ್ ಅವೈಲೇಬಲ್ ಇರುತ್ತೆ. ಡ್ರೆಸ್ಸಿಂಗ್ ಟೇಬಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ ಕಡೆ ವೆಸ್ಟ್ ಸೈಡ್ಗೆ 3 ಪಾನ್ ಕಿಟಕಿ ಕೂಡ ಅವೈಲೇಬಲ್ ಇರುತ್ತೆ. ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತೀನಿ, ಈ ಒಂದು ಬಜೆಟಲ್ಲಿ ನಾನು ನೋಡ್ದಂಗೆ $20-30 ಮಾತ್ರನೇ, ಅದು ಹೊಸ ಮನೆ. 20-30 ಗ್ರೌಂಡು ಫಸ್ಟು ಸೆಕೆಂಡು ಸಿಗ್ಬೋದು ಈ ಒಂದು ಏರಿಯಾದಲ್ಲಿ 20-30 ಮೆಜರ್ಮೆಂಟಲ್ಲಿ. ಆದರೆ 30-40ಯಲ್ಲಿ ಈ ಥರ ಒಂದು ಇಂಡಿಪೆಂಡೆಂಟ್ ಮನೆ 75 ಲ್ಯಾಕ್ಸ್ಗೆ ಸಿಗ್ತಾ ಇರೋದು ಕಡಿಮೆ ಅಂತಲೇ ಹೇಳ್ಬೋದು. ನಿಮಗೆ ಮೇನ್ ರೋಡ್ಗೆ ಒಂದು 0.5 ಮ್ಯಾಕ್ಸಿಮಮ್ 3/4 ಕಿಲೋಮೀಟ್ರ್ ಆಗ್ಬೋದು. ಆಮೇಲೆ ಮೆಟ್ರೋ ಸ್ಟೇಷನ್ಗೆ ಆದರೆ 2 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ಮೆಟ್ರೋ ಸ್ಟೇಷನ್ಗೆ, ಮಾದಾವರ ಮೆಟ್ರೋ ಸ್ಟೇಷನ್ಗೆ ಇಲ್ಲಿಂದ ಈ ಒಂದು ಪ್ರಾಪರ್ಟಿಯಿಂದ 2 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಆಮೇಲೆ ಬಸ್ ಸ್ಟ್ಯಾಂಡ್ಗೆ ಕೂಡ ಒಂದು 3/4 ಕಿಲೋಮೀಟ್ರ್ ಆಗ್ಬೋದು. NH4 ನಿಮಗೆ ಮಾಗಡಿ ರೋಡ್ಗೆ, ಕಾಚೋಹಳ್ಳಿ ಕ್ರಾಸ್ಗೆ ಕನೆಕ್ಟ್ ಆಗೋ ರೋಡಲ್ಲಿ ಈ ಒಂದು ಮನೆ ಬರುತ್ತೆ. ತುಂಬ ಕನ್ವೀನಿಯೆಂಟ್ ಇದೆ. ಬಸ್ ಫೆಸಿಲಿಟಿ ಇದೆ, ಮೆಟ್ರೋ ಫೆಸಿಲಿಟಿ ನಿಯರ್ ಬೈ ಇದೆ, ಶಾಪಿಂಗ್ ಮಾಲು, ಕಮರ್ಷಿಯಲ್ ಪ್ಲೇಸಸ್ ಕೂಡ ನಿಯರ್ ಬೈ ಇದ್ದಾವೆ. ಯಾರ್ಯಾರೆಲ್ಲ ಈ ಕಡೆ ತುಮಕೂರು, ಹಾಸನ, ಸಕಲೇಶಪುರ, ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ ಕಡೆ ಊರುಗಳು ಇದ್ದವ್ರಿಗೆ ಈ ಕಡೆ ಮನೆ ತೊಗೊಂಡ್ರೆ ಓಡಾಡೋಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ನೋಡಿ, ವಾರ್ಡ್ರೋಬ್ಸ್ ತೋರಿಸ್ತಾ ಇದ್ದೀನಿ. ತುಂಬ ಕ್ವಾಲಿಟಿ ವಾರ್ಡ್ರೋಬ್ಸ್ ಕೂಡ ಅವೈಲೇಬಲ್ ಇರೋದು. 2 ಬೆಡ್ರೂಮ್ಗೂ ಕೂಡ ಜೊತೆಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಅವೈಲೇಬಲ್ ಇರುತ್ತೆ.
2 ಬೆಡ್ರೂಮು ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಇದ್ದಾವೆ. ನೋಡಿ, ಅಟ್ಯಾಚ್ ಬಾತ್ರೂಮ್ ತೋರಿಸ್ತಾ ಇದ್ದೀನಿ. ಇಲ್ಲಿ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ನೀವು ಇನ್ನೂ 2-3 ಫ್ಲೋರ್ನ ಎಕ್ಸ್ಟೆಂಡ್ ಮಾಡ್ಕೊಬೋದು. ಇದು ಓನ್ ಕನ್ಸ್ಟ್ರಕ್ಷನ್ ಕೂಡ. ಒಂದು ಇಂಡಿಪೆಂಡೆಂಟ್ ಆಗಿ ಮನೆಗೆ ಏನೇನು ಬೇಕೋ ಎಲ್ಲ ರೀತಿಯ ಫೆಸಿಲಿಟಿ ಈ ಒಂದು ಮನೆಯಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನೀವು ಜಸ್ಟ್ ಬಂದು ಎಲ್ಲೆಲ್ಲಿ ಸಣ್ಣ ಪುಟ್ಟ ಏನಾದರೂ ನೀವು ಎಕ್ಸ್ಟ್ರಾ ವರ್ಕ್ ಮಾಡ್ಕೊಬೇಕು ಅಂದರೆ, ಇಲ್ಲ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಬೇಕು ಅಂದರೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮನೆ. ಬನ್ನಿ ಈಗ ಟೆರೆಸ್ಗೆ ಹೋಗೋಣ. ಸ್ಟೇರ್ ಕೇಸ್ ಬಂದ್ಬಿಟ್ಟು ನಿಮಗೆ 2.5 ಫೀಟ್ ಅವೈಲೇಬಲ್ ಇರುತ್ತೆ. MS ರಿಲೀಸ್ನ ಪ್ರೊವೈಡ್ ಮಾಡಿರ್ತಾರೆ. ನೋಡಿ, ನಾನು ಪಿಲ್ಲರ್ಗಳನ್ನ ತೋರಿಸ್ತಾ ಇದ್ದೀನಿ. ಒಟ್ಟು ನಿಮಗೆ ಟೋಟಲ್ 14 ಪಿಲ್ಲರ್ ಏನೋ ಬರ್ತವೆ ಅಂದಾಜು. ಮನೆ ಮುಂದೆ ರೋಡ್ ಬಂದ್ಬಿಟ್ಟು ನಿಮಗೆ 20 to 25 ಫೀಟ್ ರೋಡ್ ಅವೈಲೇಬಲ್ ಇರುತ್ತೆ. ಸೊ ನಿಮಗೆ ಅಲ್ಲಿ ಓಡಾಡೋಕ್ಕೂ ಯಾವುದೇ ರೀತಿ ತೊಂದರೆ ಇಲ್ಲ. ಕಾರ್ ನಿಲ್ಸ್ಕೊಬೋದು. ಹೊರಗಡೆ ಏನಾದರೂ ಪಾರ್ಕಿಂಗ್ ಕೂಡ ಮಾಡ್ಕೊಬೋದು. ನೋಡಿ, ಇಲ್ಲಿ ಬಟ್ಟೆ ಒಗೆಗೆ ಕೂಡ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಜೊತೆಗೆ 500 to 1000 ಲೀಟರ್ಸ್ ಏನೋ ವಾಟರ್ ಟ್ಯಾಂಕ್ನ ಪ್ರೊವೈಡ್ ಮಾಡಿದ್ದಾರೆ. ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಇನ್ನೊಂದ್ಸರಿ ಹೇಳ್ತೀನಿ, ತಿಳ್ಕೊಳ್ಳಿ. ಇದ್ರ 30-40 ಟೋಟಲ್ 1200 ಸ್ಕ್ವೇರ್ ಫೀಟಲ್ಲಿ
ಕಟ್ಟಿರೋ ಒಂದು ಇಂಡಿಪೆಂಡೆಂಟ್ ಹೌಸು ಇದು. ಓನ್ಲಿ 2 BHK ಮನೆ ಈ ಒಂದು ಪ್ರಾಪರ್ಟಿಯಲ್ಲಿ ಅವೈಲೇಬಲ್ ಇರುತ್ತೆ. ಇದು ನಾರ್ತ್ ಫೇಸ್ ಸೈಟ್ ಆಗಿರುತ್ತೆ. ಡೋರ್ ಬಂದ್ಬಿಟ್ಟು ಈಸ್ಟ್ಗೆ ಅವೈಲೇಬಲ್ ಇರುತ್ತೆ. ಇದು ಖಾತಾ ಬಂದ್ಬಿಟ್ಟು CMC ಖಾತಾ ಬರುತ್ತೆ. ಖಾತಾಗೆ ಆಲ್ರೆಡಿ ಅಪ್ಲೈ ಕೂಡ ಮಾಡಿರ್ತಾರೆ. ಸೊ ನಿಮಗೆ ರಿಜಿಸ್ಟ್ರೇಷನ್ಗೂ ಯಾವುದೇ ರೀತಿ ತೊಂದರೆ ಇಲ್ಲ. ಲೋನ್ ಕೂಡ ಈ ಒಂದು ಪ್ರಾಪರ್ಟಿ ಮೇಲೆ ಪ್ರೈವೇಟ್ ಬ್ಯಾಂಕಲ್ಲಿ ನಿಮಗೆ 70 to 80% ಅವೈಲೇಬಲ್ ಇರುತ್ತೆ. ನಿಮಗೆ ಮೆಟ್ರೋ ಸ್ಟೇಷನ್ಗೆ, ಬಸ್ ಸ್ಟ್ಯಾಂಡ್ಗೆ ತುಂಬಾ ಹತ್ತಿರ ಇರೋ ಒಂದು ಪ್ರಾಪರ್ಟಿ ಕೂಡ ಇದು. ಇದರ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 75 lakhs ಕೋಟ್ ಮಾಡ್ತಾ ಇರೋದು. ಸೊ ಆಲ್ಮೋಸ್ಟ್ ಈ ಬಜೆಟಲ್ಲಿ, ಈ ಸರೌಂಡಿಂಗಲ್ಲಿ, ಅದು 30-40 ಮೆಜರ್ಮೆಂಟಲ್ಲಿ ಇನ್ಯಾವುದೇ ಪ್ರಾಪರ್ಟಿ ನನಗನ್ಸ್ದಂಗೆ ಅವೈಲೇಬಲ್ ಇರೋದಿಲ್ಲ. ಯಾರ್ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿರೋ ಇಮ್ಮಿಡಿಯೇಟ್ ಬನ್ನಿ, ವಿಸಿಟ್ ಮಾಡಿ, ನಿಮಗೆ ಫ್ಯಾಮಿಲಿ ಎಲ್ಲ ಕರ್ಕೊಂಬಂದು ತೋರಿಸಿ ಓಕೆ ಆಯಿತು ಅಂದರೆ ಇಮ್ಮಿಡಿಯೇಟ್ ಮೂವ್ ಮಾಡಿ ಅಂತ ನನ್ನ ರಿಕ್ವೆಸ್ಟು. ಇನ್ನೂ ಏನೇ ಡೀಟೇಲ್ಸ್ ಬೇಕು ಅಂದರೂ ನನಗೆ ವಾಟ್ಸಪ್ ಮಾಡಿ, ಕಮೆಂಟ್ ಮಾಡಿ, ಕಾಲ್ ಕೂಡ ಮಾಡ್ಬೋದು. ಈ ಒಂದು ಪ್ರಾಪರ್ಟಿ ಅಲ್ಲದೆ ಬೇರೆ ಪ್ರಾಪರ್ಟಿ ಕೂಡ ನಾನು ತೋರಿಸ್ಕೊಡ್ತೀನಿ. ಎನಿವೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.